ಗೃಹಲಕ್ಷ್ಮಿಯಿಂದ 2,000 ರೂಪಾಯಿ ಮನೆ ಯಜಮಾನಿಗೆ ಬರ್ತಾ ಇದೆ. ಶಕ್ತಿ ಯೋಜನೆಯಿಂದ ಉಚಿತವಾಗಿ ಬಸ್ ಅಲ್ಲಿ ಹೆಣ್ಮಕ್ಳು ಪ್ರಯಾಣ ಮಾಡ್ತಾ ಇದ್ದಾರೆ. ಹೌದು, ನಾನು ಸುಮಾರು ಬಸ್ ಸ್ಟಾಪ್ ಗಳಿಗೆ ಹೋಗಿ ಬಸ್ ಡಿಪೋಗಳಿಗೆ ಹೋಗಿ ಹೆಣ್ಮಕ್ಳನ್ನ ಮಾತಾಡ್ಸಿದೀವಿ, ಸರ್ವೆ ಮಾಡಿದೀವಿ. ಅವರೆಲ್ಲ ಹೇಳ್ತಾ ಇರ್ತಾರೆ, ನಾನು ದಿನಕ್ಕೆ 100 ರೂಪಾಯಿ 60ರಿಂದ 100 ರೂಪಾಯಿ ಅಷ್ಟು ನನಗೆ ಟಿಕೆಟ್ ಕಾಸ್ಟ್ ಆಗ್ತಾ ಇತ್ತು, ನನ್ಗೆ ಅದು ಉಳಿತಾಯ ಆಗ್ತಾ ಇದೆ. 60ರಿಂದ 100 ರೂಪಾಯಿ ಅಂದ್ರೆ ಹೆಚ್ಚು ಕಮ್ಮಿ ಇವತ್ತು 2,500-3,000 ರೂಪಾಯಿ ಆಯ್ತಲ್ಲ ತಿಂಗಳಿಗೆ. ಸೊ ಅಟ್ಲೀಸ್ಟ್ 2,500 ರೂಪಾಯಿ ಅನ್ಕೊಂಡ್ರು ಕೂಡ ನನ್ಗೆ ಉಳಿತಾಯ ಆಯ್ತಾ ಇದೆ. ಅಮ್ಮ ಮಗಳು ಮನೇಲಿ ಇದ್ದಾರೆ ಅಂತಂದ್ರೆ 3,000 ರೂಪಾಯಿ ಉಳಿತಾಯ ಆಗ್ತಾ ಇದೆ. ಅವ್ರಿಗೆ ಅದು ಬೇರೆ ಬೇರೆ ರೀತಿಲಿ ಅವಕಾಶಗಳು ಕ್ರಿಯೇಟ್ ಮಾಡ್ತಾ ಇದೆ. ಈಗ ಒಬ್ರು ಯಾರೋ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎಷ್ಟೋ ಜನ ನಾನು ಮನೇಲಿ ಇದ್ಕೊಂಡು ಕೆಲಸ ಮಾಡೋ ಅಂತವ್ರು ಕೂಡ ಇವತ್ತು ಉಚಿತ ಬಸ್ ಪ್ರಯಾಣ ಮಾಡ್ಕೊಂಡು ಆಫೀಸ್ಗೆ ಹೋಗಿ ಕೆಲಸ ಮಾಡೋ ಅಂತವ್ರು ಆಗಿದ್ದಾರೆ. ದೇವಸ್ಥಾನಗಳಿಗೆ ತುಂಬಾ ಜಾಸ್ತಿ ಹೋಗ್ತಾ ಇದಾರೆ ದೊಡ್ಡವರು. ಸೊ ಈ ತರ ಆಮೇಲೆ 200 ಯೂನಿಟ್ ಕರೆಂಟ್ ಫ್ರೀ ಇರೋದ್ರಿಂದ ಅದು ಕೂಡ ಅವ್ರಿಗೆ ಉಳಿತಾಯ ಆಗ್ತಾ ಇದೆ, ಡೈರೆಕ್ಟ್ ಆರ್ ಇಂಡೈರೆಕ್ಟ್ಲಿ. ಒಟ್ಟಿನಲ್ಲಿ ಅವ್ರಿಗೆ 2,000 ರೂಪಾಯಿ ದುಡ್ಡು ಡೈರೆಕ್ಟ್ ಆಗಿ DBT ಮೂಲಕ ಅವ್ರ ಅಕೌಂಟ್ ಹೋಗ್ತಾ ಇರ್ಬೋದು, ಆದ್ರೆ ಇನ್ನೊಂದು 4,000ರಿಂದ 5,000 ರೂಪಾಯಿ ಅಷ್ಟು ದುಡ್ಡು ಇಂಡೈರೆಕ್ಟ್ಲಿ ಅವ್ರಿಗೆ ಉಳಿತಾಯ ಆಗ್ತಾ ಇದೆ.